ಇವತ್ತು ಕರ್ನಾಟಕ ಕ್ರೀಡಾಕೂಟ ಅಂತ ರಾಜ್ಯ ಮಟ್ಟದ್ದು ತಾವು ಮಾಡ್ತಾ ಇದ್ದೀರಾ. ಸ್ಟೇಟ್ ಒಲಿಂಪಿಕ್ ಅಸೋಸಿಯೇಷನು ಮತ್ತು ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಎಲ್ಲ ಸೇರಿ ಮಾಡ್ತಾ ಇದ್ದೀರಿ. ತಮ್ಮ ನೇತೃತ್ವದಲ್ಲಿ ದಸರಾ ಸಮ್ಮೇಳನ ಮತ್ತು ದಸರಾ ಕ್ರೀಡಾಕೂಟ ಆಗ್ಬೋದು ಅಥವಾ ಸಮ್ಮೇಳನ ಆಗ್ಬೋದು ಭಾಳ ಅದ್ಭುತವಾಗಿ ಮಾಡಿದ್ರಿ ನೀವು. ಈ ಒಂದು 16ನೇ ತಾರೀಕಿಂದ 22ನೇ ತಾರೀಕುವರೆಗೂ ನಡೆಯುವಂಥ ಒಂದು ಕ್ರೀಡಾಕೂಟಕ್ಕೆ ಏನೇನು ವ್ಯವಸ್ಥೆ ಆಗಿದೆ ಮೇಡಮ್? ಎಲ್ಲರಿಗೂ ನಮಸ್ಕಾರ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ನೇತೃತ್ವದಲ್ಲಿ ಅವರು ಏನೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದು ಪ್ರಕಾರ ಜನವರಿ 16ರಿಂದ 22ನೇ ತಾರೀಕು 7 ದಿವಸಗಳ ಕಾಲ ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಕ್ರೀಡಾಕೂಟ 2025-26 ಆಯೋಜನೆ ಆಗಿದೆ. ಜನವರಿ 16ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಬರ್ತಾರೆ. ಹಾಗೆಯೇ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಗೋವಿಂದರಾಜು ಸರ್ ಬರ್ತಾರೆ. ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಮತ್ತು ವಿವಿಧ ಇಲಾಖೆಗಳ ಸಚಿವರು ಎಲ್ಲರಿಗೂ ನಾವು ಆಹ್ವಾನವನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ಬರುವ ನಿರೀಕ್ಷೆ ಇದೆ. ಅದಿಲ್ಲದೆ ಮುಖ್ಯವಾಗಿ ಈ ಒಂದು ಜಿಲ್ಲೆಯಲ್ಲಿ ಏನು ಕ್ರೀಡೆಗೆ ಸುಮಾರು ಅಥ್ಲೀಟ್ಸ್ ಇದ್ದಾರೆ, ಬೇರೆ ಬೇರೆ ಕ್ರೀಡೆಗಳು ಪ್ರಾಮಿನೆಂಟ್ ಪರ್ಸ್ನಾಲಿಟೀಸ್ ಇದ್ದಾರೆ, ಅವರೆಲ್ಲರೂ ಕೂಡ ಬರ್ತಾರೆ. ಸೊ ಜನವರಿ 16ನೇ ತಾರೀಕು ನಾವು ಓಪನಿಂಗ್ ಸೆರೆಮನಿಯನ್ನು ಸಂಜೆ 4 ಗಂಟೆಯಿಂದ 6 ಗಂಟೆ ತನಕ ಎಲ್ಲ ಸಿದ್ಧತೆಗಳು ಕೂಡ ನಾವು ಮಾಡಿದ್ದೀವಿ. ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಬರ್ಬೋದು? ಸುಮಾರು 7 ಡೇಸಲ್ಲಿ 22 ಇವೆಂಟ್ಸು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆಗುತ್ತದೆ. ಒಟ್ಟಾರೆಯಾಗಿ ಒಲಿಂಪಿಕ್ಸಿಂದ 27 ಇವೆಂಟ್ಸು, ಅದರಲ್ಲಿ 22 ಇವೆಂಟ್ಸು ನಮ್ಮ ತುಮಕೂರು ಜಿಲ್ಲೆಯಲ್ಲಿನೇ ಆಗುತ್ತೆ. ಬಿಕಾಸ್ ನಮ್ಮ ಹತ್ರ MG ಸ್ಟೇಡಿಯಂ ಈಗ ತಾವೆಲ್ಲ ನೋಡ್ಬೋದು, ಒಳ್ಳೆಯ ಲಾನ್ ಮಾಡಿದ್ದೀವಿ ಮತ್ತು ಫ್ಲಡ್ ಲೈಟ್ಸು. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಆಲ್ಮೋಸ್ಟ್ 60 ಡೇಸ್ ಹಿಂದೆಯೇ ಇದರದ್ದು ಪ್ರಿಪ್ರೇಷನ್ಸ್ ಆಗಬೇಕು, ಫ್ಲಡ್ ಲೈಟ್ ಮ್ಯಾಚಸ್ ಆಗಬೇಕು ಮತ್ತು ಲಾನ್ ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರಬೇಕು ಅಂತ ನಮಗೆ ಸೂಚನೆ ಕೊಟ್ಟರು. ಅದು ಪ್ರಕಾರ ನಾವು ಕೂಡ ಎಲ್ಲ ಪ್ರಯತ್ನಗಳು ಮಾಡಿ ಬೆಸ್ಟ್ ಆಫ್ ದಿ ಎಕ್ಸ್ಪರ್ಟ್ಸ್ ಕರ್ಕೊಂಡು ಬಂದು ಇಲ್ಲಿ ನಾವು ಮಾಡಿಸಿದ್ವಿ. ಸೊ ಈ ಸಿದ್ಧತೆ ಆಗಿದೆ. ಮತ್ತು ಜಿಮ್ನಾಸ್ಟಿಕ್ಸ್, ಇಂಡೋರ್ ಜಿಮ್ನಾಸ್ಟಿಕ್ಸ್ ಸ್ಟೇಡಿಯಂ ಇದೆ. ಅಮಾನಿಕೆರೆ, ನಮ್ಮ ಜಿಲ್ಲೆಯಲ್ಲಿರುವ ಅಮಾನಿಕೆರೆಯಲ್ಲಿ ರೋಯಿಂಗ್, ಕೆನೋಯಿಂಗ್ ಆ ಥರ ಕೂಡ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಅಲ್ಲಿ ಆಗುತ್ತದೆ. ಅದು ಕೂಡ ಎಲ್ಲ ಕ್ಲೀನಿಂಗ್ ಎಲ್ಲ ನಮ್ಮ ಕಮಿಷನರ್ ಟೂಡ ಅವರು ಮಾಡಿದ್ದಾರೆ. ಮತ್ತು ನಮ್ಮ ಹೈಸ್ಕೂಲ್ ಗ್ರೌಂಡಲ್ಲಿ ಕೂಡ ಸುಮಾರು ಇವೆಂಟ್ಸ್ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಖೋಖೋ, ಕಬಡ್ಡಿ ಈ ಥರ ಇವೆಂಟ್ಸಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಇಂಡೋರ್ ಸ್ಟೇಡಿಯಮಲ್ಲಿ ಕೂಡ ಇವೆಂಟ್ಸ್ ಇದೆ. ಸೊ ಒಟ್ಟಾರೆಯಾಗಿ 22 ಇವೆಂಟ್ಸ್ ನಾವು ತುಮಕೂರಲ್ಲಿನೇ ನಾವು ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ನಮ್ಮ ಜಿಲ್ಲೆಗೆ ಬರುವ ಸುಮಾರು 7,000ರಿಂದ 8,000 ಕ್ರೀಡಾಪಟುಗಳು ಏನಿದ್ದಾರೆ ಮತ್ತು ಟೆಕ್ನಿಕಲ್ ಆಫೀಷಿಯಲ್ಸು, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಆಫೀಷಿಯಲ್ಸ್ ಅವರೆಲ್ಲರೂ ಕೂಡ ಅಕಾಮಡೇಷನ್ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದು ಪ್ರಕಾರ ನಾವು ಕೂಡ ಸುಮಾರು 12 ಸಮಿತಿಗಳು ಮಾಡಿದ್ದೀವಿ. ಮುಖ್ಯವಾಗಿ ವಸತಿ ಸಮಿತಿಯಲ್ಲಿ ಎಲ್ಲಿ ನಮಗೆ ಹೋಟೆಲ್ಸ್ ಇದೆ, ಚೆನ್ನಾಗಿರುವ ಹೋಟೆಲ್ ರೂಮ್ಸನ್ನು ನಾವು ಈಗಾಗಲೇ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದ್ವಿ. ಮತ್ತು ಗೌರ್ಮೆಂಟ್ ಅಕಾಮಡೇಷನ್ಸ್ ಅಲ್ಲಿ ಹಾಸ್ಟೆಲ್ಸಲ್ಲಿ ಇರ್ಬೋದು. ಮತ್ತು ನಮ್ಮ ಸ್ಟೇಡಿಯಮಲ್ಲಿನೇ ಒಂದು 350 ಡಾರ್ಮೆಟ್ರಿ ಚೆನ್ನಾಗೇ ಇದೆ. ಸೊ ಅದು ಕೂಡ ನಾವು ಎಲ್ಲ ಈಗ ಪೇಂಟಿಂಗ್ ಕೂಡ ಮಾಡಿದ್ವಿ. ಸೊ ಒಟ್ಟಾರೆಯಾಗಿ ವಸತಿ ಸಮಿತಿಯಿಂದ ಹಿಡಿದು ಊಟದ್ದು ಈಗ ಗ್ಲಾಸ್ ಹೌಸಲ್ಲಿ ಆಲ್ 3 ಟೈಮ್ಸ್ ಫಾರ್ ದಿ ಪಾರ್ಟಿಸಿಪೆಂಟ್ಸ್, ಯಾರ್ಯಾರು ಸ್ಪೋರ್ಟ್ಸ್ ಪೀಪಲ್ ಬರ್ತಾರೆ ಅವರಿಗೆ ಮಾರ್ನಿಂಗ್, ಮಧ್ಯಾಹ್ನ ಮತ್ತು ನೈಟ್ ಅಲ್ಲಿ ಗ್ಲಾಸ್ ಹೌಸಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. ಮತ್ತು ಅವರು ಟ್ರಾನ್ಸ್ಪೋರ್ಟ್ ಮಾಡೋದು ಅಂದರೆ ದೇ ವಿಲ್ ಬಿ ಕಾಂಪಿಟಿಷನ್ ಡೈರೆಕ್ಟರ್ಸು, ಅವರು ಆ ಸಂಬಂಧಪಟ್ಟ ಟೀಮ್ಸನ್ನು ಅವರು ಎಲ್ಲಿ ಉಳ್ಕೊಳ್ತಾರೆ ಅಲ್ಲಿಂದ ಮತ್ತು ಬ್ರೇಕ್ಫಾಸ್ಟ್ ಪ್ಲೇಸ್ಗೆ ಮತ್ತು ಬ್ರೇಕ್ಫಾಸ್ಟಿಂದ ಪ್ಲೇಸ್ ಆಫ್ ದಿ ಕಾಂಪಿಟೇಷನ್ ಅಲ್ಲಿ ಕರ್ಕೊಂಡು ಬರೋದಕ್ಕೆ ಟ್ರಾನ್ಸ್ಪೋರ್ಟೇಷನು ವ್ಯವಸ್ಥೆ ಆಗಿದೆ. ಸೊ ಒಟ್ಟಾರೆಯಾಗಿ ಎಲ್ಲರೂ ನಮ್ಮ ಇಡೀ ಜಿಲ್ಲಾ ಆಡಳಿತ ನಾವು ಅಲಾಂಗ್ ವಿತ್ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ನಾವು ಈ ಒಂದು ಸಿದ್ಧತೆಗಳನ್ನು ನಾವು ಮಾಡಿದ್ವಿ. ಈಗ ಎಕ್ಸಿಕ್ಯೂಟ್ ಮಾಡ್ತೀವಿ. ಎಕ್ಸಿಕ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮಾರು ಐಟ್ರೇಷನ್ಸಲ್ಲಿ ನಮಗೆ ಏನೇನು ಫೀಡ್ಬ್ಯಾಕ್ಸ್ ಬರುತ್ತೆ ಅದೆಲ್ಲನೂ ತಗೊಂಡು ವೇರಿಯಸ್ ಅಸೋಸಿಯೇಷನ್ಸ್ ಇಲ್ಲಿ ತುಮಕೂರಲ್ಲಿ ಕೂಡ ಫುಟ್ಬಾಲ್ ಆಡೋರು ನಾನೇ ನೋಡಿದ್ದೀನಿ, ಸುಮಾರು ಅಥ್ಲೀಟ್ಸ್ ಇದ್ದಾರೆ. ಅವ್ರದ್ದು ಏನೇನು ಫೀಡ್ಬ್ಯಾಕ್ಸ್ ಇತ್ತು, ಸಣ್ಣ ಪುಟ್ಟದಿರ್ಬೋದು ಅಥವಾ ನಮ್ಮ ಲಿಮಿಟೆಡ್ ಪೀರಿಯಡಲ್ಲಿ ಏನೇನು ಮಾಡಬಹುದು ಅದು ಅಷ್ಟನ್ನು ನಾವು ಮಾಡಿದ್ವಿ. ಸೊ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೆಲಸ ಮಾಡಿದ್ವಿ. ಕ್ರೀಡಾಕೂಟದ ಮಧ್ಯದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಏನಾದ್ರು ಉಂಟಾ?
ಓಪನಿಂಗ್ ಸೆರೆಮನಿ ಡೇ ಬಂದು ನಮಗೆ ಒಂದು ಕಲ್ಚರಲ್ ಪ್ರೊಸೆಷನ್ ಒಂದು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಏನೇನು ವಿಶೇಷತೆ ಇದೆ ಇಲ್ಲಿನೇ ನಮ್ಮ MG ಸ್ಟೇಡಿಯಮಲ್ಲಿನೇ ಅವತ್ತು ಇನಾಗ್ರೇಷನ್ ಸೆರೆಮನಿ. ಸೊ ಇಲ್ಲಿನೇ ನಮಗೆ ಪ್ರೊಸೆಷನ್ ಆಗುತ್ತದೆ. ಬೇರೆ ಡೇಸಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ಏನೂ ಇಲ್ಲ. ಆ ದಿನದ್ದು ಏನೇನು ಆ್ಯಕ್ಟಿವಿಟೀಸ್ ಮೇಯ್ನ್ ಆಗಿ ಎಲ್ಲ ಆಗ್ತಾ ಇದೆ ಅದನ್ನು ಹೈಲೈಟ್ ಮಾಡೋಕ್ಕೆ LED ಸ್ಕ್ರೀನ್ಸ್ ಅಲ್ಲಿ ಹಾಕ್ತೀವಿ. ಬಟ್ ಕಲ್ಚರಲ್ ಪ್ರೋಗ್ರಾಮ್ಸ್ ಇಲ್ಲ, ಬಿಕಾಸ್ ಇದು ನಮಗೆ ಮುಖ್ಯ ಈವೆಂಟ್ ಅಂದರೆ ಇಟ್ಸ್ ಸ್ಪೋರ್ಟ್ಸ್. ಗುರುಕಿರಣ್ ಕಾರ್ಯಕ್ರಮ ಅಂತ ಫ್ಲೆಕ್ಸಲ್ಲಿ ಹಾಕಿ. ಹೌದು. ಸೊ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಓಪನಿಂಗ್ ಡೇ Jan 16 ಶ್ರೀ ಗುರುಕಿರಣ್ ಅವರು 2024 ದಸರಾದಲ್ಲಿ ನಮಗೆ ಅವ್ರು ಬಂದು ಮಾಡಿದರು ಮತ್ತು ಒಳ್ಳೆಯ ರೆಸ್ಪಾನ್ಸ್ ಇತ್ತು ಜನರಿಂದ ಕೂಡ, ಫ್ರಮ್ ಆಲ್ ದಿ ಸ್ಪಿಯರ್ಸ್. ಸೊ ಹಂಗಾಗಿ ಅವ್ರದ್ದು ಪ್ರೋಗ್ರಾಮು ಅವತ್ತು CMದು ಅಫಿಷಿಯಲ್ ಪ್ರೋಗ್ರಾಮ್ ಆದಮೇಲೆ, ಈಗ ನಮಗೆ 4 to 6 ಅಫಿಷಿಯಲ್ ವಿಂಡೋ ಕೊಟ್ಟಿದ್ದಾರೆ. ಸೊ ಅಫಿಷಿಯಲ್ ಓಪನಿಂಗ್ ಆದಮೇಲೆ ಶ್ರೀ ಗುರುಕಿರಣ್ ಅವ್ರದ್ದು ಕಾರ್ಯಕ್ರಮ ಲೈಟ್ ಮ್ಯೂಸಿಕ್ ಇರುತ್ತೆ. ತುಮಕೂರು ಜಿಲ್ಲೆ ಜನತೆಗೆ ಏನು ಹೇಳೋದಕ್ಕೆ ಹೋಗ್ತೀರಾ? ಏನು ಹೇಳ್ತೀನಿ ಅಂದರೆ, ಈಗಾಗಲೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಎಲ್ಲ ಶಾಲೆ ಮಕ್ಕಳು ಕೂಡ ಒಂದು ಪತ್ರ ಬರೆದಿದ್ದಾರೆ ಲೆಟರಲ್ಲಿ. ಅದರಲ್ಲಿ ಏನಂದರೆ 2036 ಒಲಿಂಪಿಕ್ಸ್ಗೆ ತಾವೆಲ್ಲರೂ ಕೂಡ ರೆಡಿ ಆಗಬೇಕು ಅನ್ನೋ ಒಂದು ವಿಚಾರ ತಿಳಿಸಿದ್ದಾರೆ. ಅದು ನಾವು ನೋಡಿದರೆ ಇಟ್ ಈಸ್ ಅ ಕೈಂಡ್ ಆಫ್ ಸ್ಫೂರ್ತಿ ಮಕ್ಕಳಿಗೆ, ಇನ್ಸ್ಪಿರೇಷನ್ನು. ಮುಂಚೆ ಎಲ್ಲ ಒಲಿಂಪಿಕ್ಸ್ ಮೆಡಲ್ ಅಂದರೆ ಇಟ್ ಈಸ್ ಅನ್ರೀಚಬಲ್ ಅನ್ನೋ ಒಂದು ಇದು ಇತ್ತು. ಈಗ ನಮ್ಮ ಭಾರತ ದೇಶಕ್ಕೆ ಸುಮಾರು ಒಲಿಂಪಿಕ್ಸ್ ಮೆಡಲ್ಸ್ ಬಂದಿದ್ದಾವೆ ಮತ್ತು ಈಗಿರುವ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಅವಕಾಶಗಳು ಇದೆ. ಈಗ ದಿಸ್ ವಾಟ್ ವಿ ಆರ್ ಸ್ಟ್ಯಾಂಡಿಂಗ್ ರೈಟ್ ನೌ ಈಸ್ ಅ ಗೌರ್ಮೆಂಟ್ ಫೆಸಿಲಿಟಿ. ಬಟ್ ಈಗ ತಾವು ನೋಡಿದರೆ ಇದು ಏನೋ ಒಂದು ಬಾರ್ಸಿಲೋನಾ ಈ ಥರ ಒಂದು ಫೆಸಿಲಿಟಿ ಥರ ನಮಗೆ ಕಾಣಿಸ್ತಾ ಇದೆ. ಸೊ ಗೌರ್ಮೆಂಟ್ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇದು ಆಗುವುದು ಮಕ್ಕಳಿಗೆ ಬಂದು ಒಂದು ನೋಡಲಿಕ್ಕೆ ಅವಕಾಶ, ಆ ಸ್ಪೋರ್ಟಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಅವ್ರು ಪರ್ಸ್ಯೂ ಮಾಡಲಿಕ್ಕೆ ಒಂದು ಅವಕಾಶ ಅಂತಲೇ ಹೇಳಬೇಕು. ಸೊ ನಾನು ಇದು ಮುಖಾಂತರ ಜನರಿಗೆ, ಮಕ್ಕಳಿಗೆ ಏನು ವಿನಂತಿ ಮಾಡ್ತಾಯಿದ್ದೀನಿ ಅಂದರೆ, ಈ ಒಂದು ಅವಕಾಶವನ್ನು ತಾವೆಲ್ಲರೂ ಉಪಯೋಗ ಮಾಡ್ಕೊಳ್ಳಿ. 7 ದಿವಸಗಳ ಕಾಲ ಏನೇನು ಇವೆಂಟ್ಸ್ ಇದೆ ಅದರಲ್ಲಿ ತಾವು ಬಂದು ವೀಕ್ಷಣೆ ಮಾಡಬೇಕು, ಇನ್ಸ್ಪೈರ್ ಆಗಬೇಕು ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಕೊನೆಯದಾಗಿ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಎದುರು ಒಳಾಂಗಣ ಕ್ರೀಡಾಂಗಣಕ್ಕೆ ಡಾಕ್ಟರ್ G. ಪರಮೇಶ್ವರ್ ಒಳಾಂಗಣ ಕ್ರೀಡಾಂಗಣ ಅಂತ ಅಂದು ಅದು ಕೂಡ ಇನಾಗ್ರೇಷನ್ ಆಗುತ್ತೆ ಅಂತ ಕೇಳ್ಪಟ್ಟೆ ಮೇಡಮ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ ಒಬ್ಬ ಕ್ರೀಡಾಪಟು. ಅವರು ಕರ್ನಾಟಕ ಅಥ್ಲೆಟಿಕ್ ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು. ಮತ್ತು ಅವ್ರ ಹೆಸರಲ್ಲಿ ಸುಮಾರು ರೆಕಾರ್ಡ್ಸ್ ಇದೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಲ್ಲಿ 100 ಮೀಟರ್ಸಲ್ಲಿ ಅವ್ರದ್ದು ರೆಕಾರ್ಡ್ ಇವತ್ತು ಕೂಡ ಇಟ್ ಸ್ಟಿಲ್ ಹೋಲ್ಡ್ಸ್ ಗುಡ್. ಮತ್ತು ಅವರು ಕ್ರೀಡೆಯಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ. ನಮ್ಮ ಜಿಲ್ಲೆ ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮ್ ನಮ್ಮ ವಸಂತ್ ನರಸಾಪುರ್ ಫೇಸ್ 4ಅಲ್ಲಿ ಆನರಬಲ್ CM, ಡೆಪ್ಯೂಟಿ CM ಇಬ್ಬರೂ ಬಂದು ನಮಗೆ ಗುದ್ದಲಿ ಪೂಜೆ ಮಾಡಿದ್ದಾರೆ. ಮತ್ತು ಈ ಸ್ಟೇಡಿಯಮ್ದು ಕೂಡ ಸುಮಾರು ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಂತ ಅವರು ಭಾಳ ಕಾಳಜಿಯಿಂದ ಈ ಕೆಲಸಗಳೆಲ್ಲ ಮಾಡ್ತಿದ್ದಾರೆ. ಮತ್ತು ಈ ಸ್ಪೋರ್ಟ್ಸ್ ಇವೆಂಟು ಏನು ಕ್ರೀಡಾಕೂಟ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅದಕ್ಕೆ ಮುಖ್ಯವಾದ ರೀಸನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಸರ್. ಸೊ ಈ ಒಲಿಂಪಿಕ್ ಕಮಿಟಿ ಮತ್ತು ಎಲ್ಲರೂ ಕೂಡ ಸೇರಿ ನಾವು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಕಮಿಟಿ ಏನಿದೆ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಇಂಡೋರ್ ಸ್ಟೇಡಿಯಂ ಏನಿತ್ತು MG ಸ್ಟೇಡಿಯಂ ಆಪೋಸಿಟಲ್ಲಿ, ಅದಕ್ಕೆ ಸನ್ಮಾನ್ಯ ಗೃಹ ಸಚಿವರು ಅವರು ಹೆಸರು ಒಂದು ಇಡಬೇಕು ಅಂತ. ನಾಳೆ ಅದನ್ನು ನಾವು ಅನ್ವೇಲ್ ಮಾಡ್ತೀವಿ. ಒಟ್ಟಾರೆ ತುಮಕೂರು ಜಿಲ್ಲೆ ಜನ ಈ ಒಂದು ಕ್ರೀಡಾಕೂಟಕ್ಕೆ ನೋಡೋದಕ್ಕೆ ಅವಕಾಶ ಉಂಟಾ? ಈಗ ಫಿಕ್ಸ್ಚರ್ಸ್ ಅಂತ ನಾವು ಕರಿತೀವಿ, ಯಾವ ದಿನಾಂಕ ಯಾವ ಸ್ಪೋರ್ಟ್ಸ್ ಇವೆಂಟು ಎಲ್ಲಿ ಆಗುತ್ತೆ ಅಂತ. ಆ ಫಿಕ್ಸ್ಚರ್ಸ್ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರಚಾರ ಮಾಡ್ತೀವಿ. ಸೊ ಇದು ಎಲ್ಲರಿಗೂ ಓಪನ್ ಟು ಪಬ್ಲಿಕ್. ಇಲ್ಲಿ ನಾವು ಅಥ್ಲೆಟಿಕ್ ಇವೆಂಟ್ಸು ಎಲ್ಲ ಆಲ್ಮೋಸ್ಟ್ ಎವ್ರಿ ಡೇ ಇರುತ್ತದೆ. ಬೆಳಿಗ್ಗೆ 7 ಇಂದ 11, ಆಮೇಲೆ ಬಿಸಿಲು ಬರುತ್ತೆ ಅಂತ ಹೇಳಿ ಮತ್ತೆ 4:30 ಇಂದ 7. ಸೊ ಆ ಟೈಮಲ್ಲಿ ಅವರವರು ಫ್ಯಾಮಿಲಿ ಸಮೇತ ಬರಬೇಕು ಅನ್ನೋದು ನಂದು ವಿನಂತಿ. ಎಲ್ಲರೂ ಬಂದು ನೋಡ್ಬೋದು. ಇಟ್ ಈಸ್ ಏನು ಚಾರ್ಜ್ ಏನೂ ಇಲ್ಲ, ಇಟ್ಸ್ ಫ್ರೀ ಆಫ್ ಕಾಸ್ಟ್. ಎವ್ರಿಬಡಿ ಕ್ಯಾನ್ ಕಮ್. ಎಲ್ಲ ಈವೆಂಟ್ ವೆನ್ಯೂಸು ನಾವು ಹೇಳಿದ್ದೀವಿ. ಸೊ ಎಲ್ಲರೂ ಬಂದು ನೋಡ್ಬೋದು.